ಜಗ್ಗೇಶ್ ಅಭಿಮಾನಿಗಳು ನಟ ಜಗ್ಗೇಶ್ ವಿರುದ್ಧ ಕೆಂಡ ಕಾರುತ್ತಿದ್ದಾರೆ. ಸೋಷಿಯಲ್ ಮೀಡಿಯಾದ ತುಂಬೆಲ್ಲ ಜಗ್ಗೇಶ್ ವಿರುದ್ಧ ರೋಷಾವೇಶದ ಕಾಮೆಂಟ್ಗಳು ಹರಿದಾಡತೊಡಗಿದೆ. ಯಾಕೆ ಅಂತೀರಾ? ಈ ಸ್ಟೋರಿ ನೋಡಿ. ಸಿನಿಮಾ ಕಾರ್ಯಕ್ರಮವೊಂದರಲ್ಲಿ ನಟ ಜಗ್ಗೇಶ್ ಅತಿಥಿಯಾಗಿ ಭಾಗವಹಿಸಿದ್ದರು. ಹುಲಿ ಉಗುರು ಧರಿಸಿದ್ದ ಆರೋಪದ ಬಗ್ಗೆ ಮಾತನಾಡುವ ವೇಳೆ ಬಿಗ್ ಬಾಸ್ ಸ್ಪರ್ಧಿ ವರ್ತೂರು ಸಂತೋಷ್ ರವರನ್ನ ಕಿತ್ತೋದು ನನ್ನ ಮಗ ಎನ್ನುವ ಮೂಲಕ ಮತ್ತೆ ಜನಾಕ್ರೋಶಕ್ಕೆ ಕಾರಣರಾಗಿದ್ದಾರೆ. ಅಲ್ಲದೆ ಮಾಧ್ಯಮದವರ ಮೇಲೂ ಅಸಮಾಧಾನ ವ್ಯಕ್ತಪಡಿಸಿದ ಸಂಸದ ಜಗ್ಗೇಶ್ ಹೆಚ್ಚು ವೀಕ್ಷಕರನ್ನ ಸೆಳೆಯೋದಕ್ಕೆ ಏನು ಬೇಕಾದರೂ ಮಾಡ್ತಾರೆ ಎಂದು ವ್ಯಂಗ್ಯವಾಡಿದರು. ನನ್ನ ಮನಸ್ಸನ್ನ ಘಾಸಿ ಮಾಡಬೇಡಿ. ನಿಮ್ಮ ತಂದೆ ಸಮಾನನಾದವನು ನಾನು. ತಂದು ಹಾಕಿ ತಮಾಷೆ ನೋಡ್ತೀರಾ ನೀವು ಎಂದು ಬೇಸರ ವ್ಯಕ್ತಪಡಿಸಿದ್ರು. ಹುಲಿ ಉಗುರಿನ ಬಗ್ಗೆ ಇರೋ ಕಾನೂನು ತಿಳಿಯದ ಕಾರಣ ಆ ತಪ್ಪು ನಡೆದು ಹೋಯಿತು. ಏನು ಮಾಡೋದಕ್ಕಾಗುತ್ತೆ ಎಂದ ನಟ ಜಗ್ಗೇಶ್, ಆ ಕಿತ್ತೋದು ನನ್ನ ಮಗನ ಕಾರಣದಿಂದ ನನ್ನ ಮನೆ ಮುಂದೆ ನೂರಾರು ಸುದ್ದಿ ವಾಹಿನಿಗಳ ಕೆಮರಾ ಬಂದು ನಿಂತಿದ್ವು ಎಂದು ಕಿಡಿಕಾರಿದ್ರು. ನನಗೆ ಹುಲಿ ತರ ಹೆಮ್ಮೆಯಿಂದ ಹೇಳಿದೆ, ಅವನು ಯಾರೋ ಕಿತ್ತೋದು ನನ್ನ ಮಗ ರಿಯಲ್ ಹಾಕೊಂಡು ಅದೇನೋ ಆಗಿ ಯಾವುದೋ ಟಿವಿ ಹಾಕ್ಬಿಟ್ಟು ನೋಡ್ರಿ, ಇರೋ ಅಷ್ಟು ಕ್ಯಾಮ್ರಾಗಳು ನನ್ನ ಮನೆ ಮುಂದೆ ಇತ್ತು. ಇನ್ನು ಹೆಚ್ಚಾಗಿ ಮಾಧ್ಯಮಕ್ಕೆ ಪ್ರತಿಕ್ರಿಯೆ ಕೊಡದೇ ಇರೋದಕ್ಕೆ ಕಾರಣವನ್ನ ತಿಳಿಸಿರುವ ಜಗ್ಗೇಶ್, ನನಗೆ ಮಾಧ್ಯಮದ ಜೊತೆ ಮಾತನಾಡಲು ಭಯವಾಗುತ್ತೆ. ನನಗೆ ಈ ವಾದ ವಿವಾದ ಚರ್ಚೆ ಗಲಾಟೆಗಳ ಮೇಲೆ ಆಸಕ್ತಿ ಇಲ್ಲ. ನನ್ನನ್ನು ಹೊಗಳುವುದನ್ನ ಮತ್ತು ಚಪ್ಪಾಳೆ ತಟ್ಟಿಸಿಕೊಳ್ಳುವುದನ್ನ ಮಾತ್ರ ಇಷ್ಟಪಡುವೆ. ನಾನೆಲ್ಲೂ ಮಾಧ್ಯಮಕ್ಕೆ ಪ್ರತಿಕ್ರಿಯೆ ನೀಡಲ್ಲ ಎಂದಿದ್ದಾರೆ. ನಾನು ಇದು ಸ್ವಾಮಿ ಕಾರ್ಯದಲ್ಲಿ ಸ್ವಕಾರ್ಯ ಅಂತ, ಯಾಕಂದ್ರೆ ತುಂಬಾ ಜನ ಮಾಧ್ಯಮದವರಿಗೆ ಸಿಟ್ಟು, ಯಾಕೆ ಭಯ ಮಾತಾಡದೆ ಹೋಗ್ತಾರಲ್ಲ ಎಲ್ಲೂ ಅಂತ ಭಯ. ನನಗೆ ಯಾವ ಅಹಂಕಾರ ಇಲ್ಲ, ಭಯ ನನಗೆ. ಯಾಕೆಂದ್ರೆ ಒಟ್ಟಾರೆ ರಾಜ್ಯಸಭೆ ಸದಸ್ಯ ನಟ ಜಗ್ಗೇಶ್ ಮತ್ತೊಮ್ಮೆ ಸದ್ದಾಗುತ್ತಿದ್ದಾರೆ. ಈ ವಿವಾದ ಮುಂದ್ಯಾವ ತಿರುವು ಪಡೆದುಕೊಳ್ಳುತ್ತೋ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ಫ್ರೀಡಂ ಟಿವಿ ಬೆಂಗಳೂರು.